ಭಾರತದಲ್ಲಿ ಸ್ಪೈನಲ್ ಕಾರ್ಡ್ ರಿಲೇಟೆಡ್ ಹೆಲ್ತ್ ಇಶ್ಯೂ ಇಟ್ಸ್ ಅ ಪಬ್ಲಿಕ್ ಹೆಲ್ತ್ ಕನ್ಸರ್ನ್. ಅಪ್ರಾಕ್ಸಿಮೇಟ್ಲಿ 1.5 ಮಿಲಿಯನ್ ಜನ ದೇ ಲಿವ್ ವಿತ್ ಸ್ಪೈನಲ್ ಕಾರ್ಡ್ ರಿಲೇಟೆಡ್ ಇಶ್ಯೂಸ್, ದಟ್ಸ್ ಇಂಜುರೀಸ್, ಆ್ಯಂಡ್ ಪ್ರತಿ ವರ್ಷ 20,000ಕ್ಕೂ ಹೆಚ್ಚು ಈ ನಂಬರ್ಸ್ ಆ್ಯಡ್ ಆಗ್ತಾನೆ ಹೋಗುತ್ತೆ. ಇದಕ್ಕೆ ಸಾಕಷ್ಟು ಕಾರಣಗಳು, ಮುಖ್ಯವಾಗಿ ಟ್ರಾಮಾ, ನಾನ್ ಟ್ರಾಮ್ಯಾಟಿಕ್, ಇನ್ನು ಡೆಮೋಗ್ರಫಿಕ್ ಪ್ಯಾಟರ್ನ್. ಇದನ್ನು ಡೀಟೇಲ್ಡ್ ಆಗಿ ನಾವು ಮಾತಾಡ್ತಾ ಡಾಕ್ಟರ್ ಇವಾಗ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳು ರಿಲೇಟೆಡ್ ಟು ಸ್ಪೈನ್, ಇದು ಮಿಥ್ತಾ ಫ್ಯಾಕ್ಟಾ ಅಂತ ನೀವು ನಮಗೆ ಹೇಳಬೇಕು, ರೈಟ್? ಮೊದಲನೇದಾಗಿ ರೆಗ್ಯುಲರ್ ಎಕ್ಸರ್ಸೈಸ್ ಪ್ಲಸ್ ಗುಡ್ ಪೋಸ್ಚರ್ ಸ್ಪೈನ್ನ ಸ್ಟ್ರೆಂಗ್ತನ್ ಮಾಡುತ್ತೆ. ಓಕೆ, ಪಾರ್ಟ್ಲಿ ಕರೆಕ್ಟು. ರೆಗ್ಯುಲರ್ ಎಕ್ಸಸೈಸು ಮತ್ತು ಪೋಸ್ಚರಿಂಗು ಸ್ಪೈನ್ ಹೆಲ್ತನ್ನು ಕಾಪಾಡೋದಕ್ಕೆ ಅತ್ಯಂತ ಮುಖ್ಯವಾದ ಅಂಶಗಳು. ಬಟ್ ಅದ್ರ ಜೊತೆಗೆ ಇನ್ನೂ ಒಂದು 4 ಮುಖ್ಯವಾದ ಅಂಶಗಳಿದಾವೆ. ಅಂದರೆ ದ ಪಿಲ್ಲರ್ಸ್ ಆಫ್ ಮೇಂಟೈನಿಂಗ್ ಸ್ಪೈನ್ ಹೆಲ್ತ್ ಅಂತಂದರೆ ಸನ್ಲೈಟ್. ಬಿಸಿಲಿಗೆ ಹೋಗಲೇಬೇಕು. ಬಿಸಿಲು ಅಂತಕ್ಕಂಥದ್ದು ಸ್ಪೈನ್ ಒಂದಕ್ಕೆ ಅಲ್ಲ, ನಮ್ಮ ಇಡೀ ದೇಹದ ಮೂಳೆಯ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೆ ಹಾಗೂ ನಮ್ಮ ಮೆಂಟಲ್ ಹೆಲ್ತ್ನ ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೆ ಅತಿ ಮುಖ್ಯವಾದ ಅಂಶ. ಸನ್ಲೈಟಿಂದ ಆಗುವಷ್ಟು ಬೆನಿಫಿಟ್ಸು ತುಂಬ ಇದೆ. ಎರಡನೇದು ಅಫ್ಕೋರ್ಸ್ ನೀವು ಹೇಳೋದಾಗೆ ರೆಗ್ಯುಲರ್ ಎಕ್ಸಸೈಸ್. ಎಕ್ಸಸೈಸ್ ಅಲ್ಲಿ ನಾವು ಮುಖ್ಯವಾಗಿ ಹೇಳೋದೇನು ಅಂತಂದ್ರೆ ವಾಕಿಂಗ್ ಇಸ್ ಮ್ಯಾಂಡೇಟ್ರಿ. ವಾಕಿಂಗ್ ಅಥವಾ ಜಾಗಿಂಗು ತುಂಬಾ ಒಳ್ಳೆ ಎಕ್ಸಸೈಸು, ಇಡೀ ಬಾಡಿಗೆ ಎಕ್ಸಸೈಸ್ ಮಾಡುತ್ತೆ. ಮೂರನೇದು ಸೂಪರ್ವೈಸ್ಡ್ ಅಂಡ್ ವೆಲ್ ಲರ್ನ್ಡ್ ಎಕ್ಸಸೈಸ್ ಅಂತಂದ್ರೆ ಈಗಿನ ಟ್ರೆಂಡ್ ಹೇಗಿದೆ ಅಂತಂದ್ರೆ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ ಜಿಮ್ ಇದೆ, ಬೆಳಗ್ಗೆ ನಾನು ಹೋಗಿ ಒಂದ್ ಸ್ವಲ್ಪ ಮಾಡಿ ಬರ್ತೀನಿ. ಪಾರ್ಕಲ್ಲಿ ಏನೋ ಒಂದ್ 4-5 ಬೇರೆ ಬೇರೆ ತರ ಇದಿದೆ, ಸೊ ಅದನ್ನ ಹೋಗ್ಬಿಟ್ಟು ನಾನು ಒಂದ್ ಸ್ವಲ್ಪ ಸ್ವಿಂಗ್ ಮಾಡ್ತೀನಿ, ಕೈ ಸುತ್ತು ಬರ್ತೀನಿ. ಈ ತರ ಮಾಡೋದ್ರಿಂದ ನಮಗೆ ಲಾಭ ಇಲ್ಲ. ಸೂಪರ್ವೈಸ್ಡ್ ಅಂಡ್ ವೆಲ್ ಲರ್ನ್ಡ್ ಎಕ್ಸಸೈಸ್, ಒಬ್ರ ಹತ್ರ ಕರೆಕ್ಟ್ ಪಾಸ್ಚರ್ ಅಲ್ಲಿ ಎಕ್ಸಸೈಸ್ ಕಲ್ತ್ಕೊಳ್ಳಿ. ನಾನು ಜಿಮ್ಮಿಗೆ ಹೋಗೋದು ತುಂಬಾ ಜನಕ್ಕೆ ಹೇಳ್ತೀನಿ, ಎಕ್ಸಸೈಸ್ ಮಾಡೋ ಪಾಸ್ಚರ್ ತುಂಬಾ ಇಂಪಾರ್ಟೆಂಟ್. ಯಾವ ಪಾಸ್ಚರ್ ಅಲ್ಲಿ ಎಕ್ಸಸೈಸ್ ಮಾಡ್ತೀರಾ ಅದರಿಂದಾನೇ ಆಗೋ ಬೆನಿಫಿಟ್ ಜಾಸ್ತಿ. ಹಾಗಂದ್ಬಿಟ್ಟು ನನಗೆ ಪ್ರತಿಯೊಬ್ರು ಕೇಳ್ತಾರೆ, ನಂಗೆ ಪರ್ಸನಲ್ ಟ್ರೈನರ್ ಪ್ರತಿಯೊಬ್ರು ತಗೋಬೇಕಾ, ಪ್ರತಿಯೊಬ್ಬರಿಗೂ ಪರ್ಸನಲ್ ಟ್ರೈನರ್ ಬೇಕಾ ಅಂತ. ಅದರ ಅವಶ್ಯಕತೆ ಇಲ್ಲ. ನೀವು ಎಕ್ಸಸೈಸ್ ಕರೆಕ್ಟಾಗಿ ಕಲ್ತ್ಕೊಂಡು ಅದನ್ನ ಕರೆಕ್ಟಾಗಿ ಮಾಡಿ. ಸೊ ರೆಗ್ಯುಲರ್ ಗುಡ್ ಎಕ್ಸಸೈಸ್, ಗುಡ್ ಪಾಸ್ಚರ್ ಎಕ್ಸಸೈಸ್. ಮೂರನೇದು ಅಫ್ಕೋರ್ಸ್ ಎರ್ಗೋನಾಮಿಕ್ಸ್ ಅಥವಾ ಪಾಸ್ಚರ್ ಅಂತ ಏನು ಹೇಳ್ತೀರಾ, ನಾವು ಲಾಸ್ಟ್ ವಿಡಿಯೋಸ್ ಅಲ್ಲೆಲ್ಲ ಡಿಸ್ಕಸ್ ಮಾಡಿದ ಹಾಗೆ ಐಲೈನ್ಗಿಂತ ಒಂದು ಸ್ವಲ್ಪ ಕೆಳಗಡೆ ಸ್ಕ್ರೀನ್ ಇರೋ ಹಾಗೆ, ಮತ್ತೆ ಕೂರ್ಬೇಕಾದ್ರೆ ಬೆನ್ನನ್ನ ನೆಟ್ಟಿಗಿಟ್ಕೊಂಡು ಕೂರೋ ಹಾಗೆ, ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ಕೂರದೇ ಇರೋ ಹಾಗೆ. 1 ಗಂಟೆ ಕಾಲ ಕೂತ್ರಿ ಅಂತಂದ್ರೆ ಒಂದು 10 ನಿಮಿಷ ಬ್ರೇಕ್ ತಗೊಳ್ಳಿ, ಸ್ವಲ್ಪ ಸ್ಟ್ರೆಚ್ ಮಾಡಿ ವಾಪಸ್ ಬನ್ನಿ. ಮಲಗಬೇಕಾದ್ರೆ ಕೂಡ ಎಷ್ಟೊಂದು ಜನ ಕೇಳ್ತಾರೆ, ನನಗೆ ಸ್ಪೈನ್ ಮ್ಯಾಟ್ರೆಸ್ ಹಾಕೊಳ್ಳ, ಪಿಲ್ಲೋ ಚೇಂಜ್ ಮಾಡ್ಲಾ ಅಂತ ಹೇಳಿ. ಸೊ ಯಾವ ಪಿಲ್ಲೋ ಅಥವಾ ಯಾವ ಮ್ಯಾಟ್ರೆಸ್ಸು ನಿಮಗೆ ಅಭ್ಯಾಸ ಇದೆ, ಯಾವ್ದನ್ನ ನೀವು ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ, ಅದನ್ನ ಸಡನ್ ಆಗಿ ಚೇಂಜ್ ಮಾಡಕ್ ಹೋಗ್ಬೇಡಿ. ಪ್ಲೀಸ್ ಯೂಸ್ ದ ಸೇಮ್ ಥಿಂಗ್. ಸ್ಲೀಪಿಂಗ್ ಪಾಸ್ಚರ್ ಒಂದರಿಂದಾನೇ ಎಲ್ಲ ಚೇಂಜ್ ಆಗುತ್ತೆ ಅಂತಲ್ಲ, ಬಟ್ ಸಡನ್ ಚೇಂಜ್ ಆಫ್ ಮ್ಯಾಟ್ರೆಸ್, ಸಡನ್ ಚೇಂಜ್ ಆಫ್ ಪಿಲ್ಲೋ ಇಂದ ಸ್ಪೈನು ಆ ಒಂದು ವೆಯ್ಟ್ ಪ್ಯಾರಾಮೀಟರ್ಸ್ಗೆ ಅಡ್ಜಸ್ಟ್ ಆಗಕ್ಕೆ ಟೈಮ್ ಆಗುತ್ತೆ. ಸೊ ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್. ಅಂಡ್ ಫೈನಲಿ ನ್ಯೂಟ್ರಿಷನ್, ಹೆಲ್ತಿ ಫುಡ್, ಬ್ಯಾಲೆನ್ಸ್ಡ್ ಫುಡ್, ಆನ್ ಟೈಮ್ ಫುಡ್. ಯಾವ ಆಹಾರನೂ ಕೆಟ್ಟದಲ್ಲ, ಕೆಟ್ಟದಾಗಿದ್ರೆ ಅದು ಆಹಾರನೇ ಅಲ್ಲ. ಸೊ ಆಲ್ ಫುಡ್ ಐಟಮ್ಸ್ ಆರ್ ಅಕ್ಸೆಪ್ಟೆಡ್ ಇನ್ ಲಿಮಿಟ್ಸ್, ಆನ್ ಟೈಮ್, ಬ್ಯಾಲೆನ್ಸ್ಡ್ ಡಯಟ್. ಸೊ ನೀವು ಯಾವಾಗಲೂ ಹೇಳೋ ಹಾಗೆ there is no bad food, there is only food. If it is bad, it is not food. It is not food ಅಂತ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್, ಸುಮಾರು ಜನ ಇವತ್ತಿನ ದಿನ ಇದನ್ನೇ ಫುಡ್ ತರ ಕನ್ಸ್ಯೂಮ್ ಮಾಡ್ತಾರೆ, ದಟ್ ಈಸ್ ಮಲ್ಟಿವೈಟಮಿನ್ಸ್. ಬಟ್ ಬೋನ್ ಹೆಲ್ತ್ಗೆ, ಸ್ಪೈನ್ ಹೆಲ್ತ್ನ ಬಗ್ಗೆ ಮಾತಾಡ್ತಾ ನಾವು ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ಇಂಟೇಕ್, ಇದು ಸ್ಪೈನ್ ಹೆಲ್ತ್ನ ಸಪೋರ್ಟ್ ಮಾಡುತ್ತೆ ಅನ್ನೋ ಸ್ಟೇಟ್ಮೆಂಟ್. ಇದು ನನಗೆ ತುಂಬಾ ಜನ ರೆಗ್ಯುಲರ್ ಆಗಿ ಕೇಳುವಂತ ಪ್ರಶ್ನೆ. ಡಾಕ್ಟ್ರೇ, ಒಂದು ಕ್ಯಾಲ್ಸಿಯಂ ಮಾತ್ರೆ ಬರ್ಕೊಟ್ಬಿಡಿ, ಒಂದು ವಿಟಮಿನ್ ಡಿ ಮಾತ್ರೆ ಬರ್ಕೊಟ್ಬಿಡಿ, ಅಷ್ಟು ಸಾಕು ಅಂತ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಹಸುವಾಗ್ಬೇಕು, ನಿಮಗೆ ಊಟ ಮಾಡಕ್ ಹಸುವಾಗ್ಬೇಕು ಅಂತಂದ್ರೆ ನೀವು ಕೆಲಸ ಮಾಡಬೇಕು, ದೈಹಿಕವಾಗಿ ಶ್ರಮ ಬೇಕು, ದೇಹಕ್ಕೆ ಊಟದ ಅವಶ್ಯಕತೆ ಇದೆ ಅಂತ ಅನ್ನಿಸ್ಬೇಕು, ಆವಾಗ ನಿಮ್ಗೆ ಹಸುವಾಗತ್ತೆ. ಏನು ಕೆಲಸ ಮಾಡದೆ ಒಂದೇ ಕಡೆ ಬೆಳಗಿನ ಸಂಜೆ ತನಕ ಕೂತಿತ್ತು ಅಂತಂದ್ರೆ ನಾರ್ಮಲ್ ಆಗಿ ಹಸುವಾಗಲ್ಲ, ಅಥವಾ ನಾರ್ಮಲ್ ಆಗಿ ನಾವು ತಿನ್ನುವಷ್ಟು ತಿನ್ನಲ್ಲ. ಇದೇ ತರ ಮೂಳೆದು ಕೂಡ. ಮೂಳೆಗೆ ನೀವು ಕೆಲಸ ಕೊಡದೆ ಹೋದ್ರೆ, ಮೂಳೆನಲ್ಲಿ ಕ್ಯಾಲ್ಸಿಯಮು ಅಥವಾ ವಿಟಮಿನ್ ಡಿನ ತಗೋಬೇಕು ಅನ್ನೋ ಒಂದು ಹಸುವನ್ನ ನೀವು ಉಂಟು ಮಾಡದೆ ಹೋದ್ರೆ, ಕೆಜಿ ಗಟ್ಟಲೆ ಕ್ಯಾಲ್ಸಿಯಂ ಪ್ರತಿದಿನ ತಿಂದ್ರೂ ದೇಹ ಅದನ್ನ ಅಕ್ಸೆಪ್ಟ್ ಮಾಡಲ್ಲ, ಹೊರಗೆ ಹಾಕ್ಬಿಡತ್ತೆ. ಮನುಷ್ಯನ ದೇಹ ಹೇಗಿದೆ ಅಂತಂದ್ರೆ ಬೇಡದೇ ಇದ್ದದನ್ನ ಅದು ತಗೊಳಲ್ಲ, ಹೊರಗೆ ಹಾಕ್ಬಿಡತ್ತೆ. ಸೊ ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ ಮೂಳೆಗೆ ಕೆಲಸ ಕೊಡಿ, ವಾಕ್ ಮಾಡಿ, ಎಕ್ಸಸೈಸ್ ಮಾಡಿ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಮೂಳೆಗೆ ಗಟ್ಟಿ ಆಗಬೇಕು ಅನ್ನೋ ಒಂದು ಹಸು ಉಂಟಾಗತ್ತೆ, ಮೂಳೆ ಸ್ಟ್ರಾಂಗ್ ಆಗಬೇಕು ಅನ್ನೋ ಒಂದು ಇಂಟೆಂಟು ಬಾಡಿನಲ್ಲಿ ಪ್ರೊಡ್ಯೂಸ್ ಆಗತ್ತೆ. ಸೊ ಆವಾಗ ನಾವು ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಅದು ಮೂಳೆಗೆ ಹೋಗಿ ತಲುಪುತ್ತೆ. ಬರೀ ಕ್ಯಾಲ್ಸಿಯಂ ವಿಟಮಿನ್ ಡಿ ತಗೊಳ್ಳೋದ್ರಿಂದ ಮಾತ್ರ ಮೂಳೆ ಗಟ್ಟಿ ಆಗುತ್ತೆ ಅನ್ನೋದು ತಪ್ಪು.
ಫಸ್ಟ್ ಆ ಒಂದು ಹಸುವನ್ನು ಉಂಟು ಮಾಡಬೇಕು, ಕೆಲಸ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಮತ್ತೆ ಇದನ್ನ ತಗೋಬೇಕು. ಎರಡು ಒಟ್ಟಿಗೆ ಸೇರಿ ಮೂಳೆನ ಗಟ್ಟಿ ಮಾಡುತ್ತೆ. ಲವ್ಲಿ, ಮೇಕ್ ಸೆನ್ಸ್. ನಮ್ಮ ದೇಹದ ಲಾಂಗೆಸ್ಟ್ ನರ್ವ್ ಇಸ್ ಸಿಯಾಟಿಕ್ ನರ್ವ್ ವಿಚ್ ಇಸ್ 72 ಸೆಂಟಿಮೀಟರ್ಸ್ ಅಥವಾ 28 ಇಂಚಸ್. ಸಯಾಟಿಕ್ ನರ್ವ್ ಅನ್ನೋದು ಸಯಾಟಿಕಾ ಅಂತ ಹೇಳಿ ಕೇಳಿರೋದ್ರಿಂದ ಗೊತ್ತಿರುತ್ತೆ ನಿಮಗೆ. ಸಯಾಟಿಕ್ ನರ್ವ್ ಅನ್ನೋದು ಇಟ್ ಇಸ್ ದ ಥಿಕ್ಕೆಸ್ಟ್ ನರ್ವ್, ಅತ್ಯಂತ ದಪ್ಪನಾದ ನರ್ವ್. ಅದು ಬಂದು ಬೆನ್ನು ಮೂಳೆಯ ಕೆಳಗಡೆ ಭಾಗದಿಂದ ಹಿಡಿದು ಮಂಡಿಯ ಹಿಂಭಾಗದ ತನಕ ಹೋಗುವಂತ ಒಂದು ನರ. ಅದು ಇಡೀ ನಮ್ಮ ಕಾಲ್ಗೆ ಬರುವಂತ ನರ, ಅತ್ಯಂತ ದಪ್ಪನಾದ ನರ, ಅತ್ಯಂತ ಉದ್ದವಾದ ನರ. ಲಾಂಗೆಸ್ಟ್ ನರ್ವ್ ಅನ್ನೋದು ನಾವು ವೇಗಸ್ ಅಂತ ಕರಿತೀವಿ. ಅದು ಬ್ರೈನ್ ಇಂದ ಡೈರೆಕ್ಟ್ ಆಗಿ ಬರುವಂತಹ ಒಂದು ನರ್ವ್. 10th ಕ್ರೇನಿಯಲ್ ನರ್ವ್ ಅಂತ ಕರಿತೀವಿ, 10ನೇ ಕ್ರೇನಿಯಲ್ ನರ್ವ್, ಮೆದುಳಿಂದ ಡೈರೆಕ್ಟ್ ಆಗಿ ಬರೋದು. ಅದ್ರ ಹೆಸರೇ ವೇಗಸ್ ಅಂತ ಏನ್ ಕರಿತೀವಿ, ಅದು ಬರೋದು ವ್ಯಾಗಬಾಂಡ್ ಅಂದ್ರೆ ವ್ಯಾಂಡರಿಂಗ್ ನರ್ವ್ ಅಂತ ಹೇಳಿ. ಅದಕ್ಕೆ ಫುಲ್ ಮಿದುಳಿಂದ ಹಿಡಿದು ಅದು ಎಲ್ಲಾ ವೈಟಲ್ ಆರ್ಗನ್ಸಿಗೂ ಬರುವಂತ, ಮಿದುಳು ಹಾಗೂ ಅತ್ಯಂತ ವೈಟಲ್ ಆರ್ಗನ್ಸ್ಗೆ ಕಮ್ಯುನಿಕೇಶನ್ ಇರುವ ಒಂದು ನರ್ವ್. ಹಾರ್ಟ್ಗೆ ಸಪ್ಲೈ ಮಾಡುತ್ತೆ, ಲಂಗ್ಸಿಗೆ ಸಪ್ಲೈ ಮಾಡುತ್ತೆ, ವೋಕಲ್ ಕಾರ್ಡ್ಸಿಗೆ ಸಪ್ಲೈ ಮಾಡುತ್ತೆ, ಕಿವಿಗೆ ಸಪ್ಲೈ ಮಾಡುತ್ತೆ. ಸೊ ವೇಗಸ್ ಅನ್ನೋ ನರ್ವು ಮಿದುಳಿನ ಕೆಳಭಾಗದಿಂದ ಹಿಡಿದು ಹೊಟ್ಟೆ ತನಕ ಬರುತ್ತೆ. ಹೊಟ್ಟೆ ಆಸಿಡ್ ಪ್ರೊಡಕ್ಷನ್ಗೆ ವೇಗಸ್ ಇಂಪಾರ್ಟೆಂಟು. ಕರುಳು ತನಕ ಬರುತ್ತೆ, ಕರುಳು ಮೂವ್ ಆಗಕ್ಕೆ ವೇಗಸ್ ಇಂಪಾರ್ಟೆಂಟ್. ಸೊ ಮೆದುಳಿಂದ ಹಿಡಿದು ನಮ್ಮ ಸಣ್ಣ ಕರುಳು ತನಕ ಬರುವಂಥದ್ದು ವೇಗಸ್. ಅದು ಅತ್ಯಂತ ಉದ್ದನಾದ ನರ್ವ್. ಥಿಕ್ಕೆಸ್ಟ್ ನರ್ವ್ ಇಸ್ ಸಯಾಟಿಕ್. ಎಸ್. ಓಕೆ. ಹಾಗೂ ನಮ್ಮ ದೇಹದ ಅತಿ ಚಿಕ್ಕ ನರ ಆಲ್ಫ್ಯಾಕ್ಟರಿ ನರ್ವ್ ವಿಚ್ ಇಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಸ್ಮೆಲ್. ಎಸ್. ಆಲ್ಫ್ಯಾಕ್ಟರಿ ನರ್ವ್ ಅನ್ನೋದು ಈಗ ಹೇಗೆ ವೇಗಸ್ನ ನಾನು 10th ಕ್ರೇನಿಯಲ್ ನರ್ವ್ ಅಂತ ಕರೆದೆ, ಅದೇ ರೀತಿ ಆಲ್ಫ್ಯಾಕ್ಟರಿ ನರ್ವ್ ಅನ್ನೋದು ಫಸ್ಟ್ ಕ್ರೇನಿಯಲ್ ನರ್ವ್. ಸೊ ಆಲ್ಫ್ಯಾಕ್ಟರಿ ನರ್ವ್ ಅಂತಂದ್ರೆ ನಮಗೆ ಮೂಗಿನಲ್ಲಿ ನಾವು ವಾಸನೆ ಏನ್ ಮಾಡ್ತೀವಿ, ಮೂಗಿಂದ ನಾವು ಯಾವ ರೀತಿ ಬೇರೆ ಬೇರೆ ಸ್ಮೆಲ್ ಅನ್ನ ಕಂಡುಹಿಡಿತೀವಿ, ಆ ಒಂದು ಸೆನ್ಸೇಷನ್ ಅನ್ನ ನಮ್ಮ ಮಿದುಳಿಗೆ ತಲುಪಿಸ್ತಕ್ಕಂಥ ಒಂದು ನರ್ವ್. ಸೊ ಈ ಆಲ್ಫ್ಯಾಕ್ಟರಿ ನರ್ವ್ ಅನ್ನೋದು ನಮ್ಮ ತಲೆ ಬುರುಡೆಯ ಕೆಳಭಾಗ, ಅಂದ್ರೆ ಮೂಗಿನ ಒಳಗಡೆ ತಲೆ ಬುರುಡೆಯ ಕೆಳಭಾಗದಲ್ಲಿ ಇರ್ತಕ್ಕಂಥ ತುಂಬಾ ಸೂಕ್ಷ್ಮವಾದ ನರ. ಒಂದೇ ನರ ಅಲ್ಲ, ಸಾಕಷ್ಟು ನರಗಳ ಗೊಂಚಲಿದೆ, ಸಣ್ಣ 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 ನರಗಳು, ಒಂದು 100 ನರಗಳ ಒಂದು ಗೊಂಚಲದು. ಸೊ ಅದಕ್ಕೆ ಆಲ್ಫ್ಯಾಕ್ಟರಿ ನರ್ವ್ ಅಂತ ಕರಿತೀವಿ. ತುಂಬಾ ಸೂಕ್ಷ್ಮವಾದ ನರ, ಬಟ್ ತುಂಬಾ ಇಂಪಾರ್ಟೆಂಟ್ ನರ. ಯಾಕೆಂತಂದ್ರೆ ಕೋವಿಡ್ ಟೈಮಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, ಸ್ಮೆಲ್ ಹೋಗ್ಬಿಡುತ್ತು ಅಂತಂದ್ರೆ ಎಷ್ಟು ಕಷ್ಟ ಅಂತ ಹೇಳಿ. ಸೊ ಆಲ್ಫ್ಯಾಕ್ಟರಿ ನರ್ವ್ ಸ್ಮೆಲ್ಲಿಗೆ ಮೋಸ್ಟ್ ಇಂಪಾರ್ಟೆಂಟ್. ಸ್ಮೆಲ್ ನಮ್ಮಲ್ಲಿ ಅತ್ಯಂತ ಕಮ್ಮಿ ಹೆಲ್ಪ್ ಆಗುವಂಥದ್ದು ಅಂತಂದ್ರೆ, ಪ್ರಾಣಿಗಳಲ್ಲಿ ಸ್ಮೆಲ್ಲು ತುಂಬಾ ಸರ್ವೈವಲಿಗೆ ಇಂಪಾರ್ಟೆಂಟು. ಬೇಟೆ ಆಡೋದಿಕ್ಕಾಗ್ಲಿ ಅಥವಾ ಬೇಟೆ ಆಡೋ ಪ್ರಾಣಿ ಬರ್ತಾ ಇದೆ ಅಂತ ಕಂಡು ಹಿಡಿಯೋದಿಕ್ಕಾಗ್ಲಿ ಸ್ಮೆಲ್ ಮೇಲೆ ರಿಲೈ ಮಾಡುವಂಥ ಪ್ರಾಣಿಗಳು. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ, ಮನುಷ್ಯರಲ್ಲಿ ಸ್ಮೆಲ್ಲಿಗೆ ಅಷ್ಟು ಪ್ರಾಧಾನ್ಯತೆ ಇಲ್ಲ. ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲೋ ಕಂಡು ಹಿಡಿಯೋದಿಕ್ಕೆ, ವಾಸನೆ ಕಂಡು ಹಿಡಿಯೋದಿಕ್ಕೆ, ಆಹಾರಕ್ಕೆ ಫ್ಲೇವರ್ ಕೊಡೋದಿಕ್ಕೆ, ಸೊ ಅದಕ್ಕೆ ಯೂಸ್ ಆಗುತ್ತೆ, ನಾಟ್ ಫಾರ್ ಸರ್ವೈವಲ್. ಸೊ ಹಾಗಾಗಿ ಎವಲ್ಯೂಷನ್ ಆಗ್ತಾ ಆಗ್ತಾ ನಮ್ಮ ಆಲ್ಫ್ಯಾಕ್ಟರಿ ಸೆನ್ಸ್ ನಿಧಾನಕ್ಕೆ ಕಮ್ಮಿ ಆಗ್ತಾ ಇದೆ. ಇಟ್ಸ್ ಆನ್ ದ ವೇನ್. ಸೊ ಹಾಗಾಗಿ ನರಾನು ಕೂಡ ಅದೇ ರೀತಿ ಸೂಕ್ಷ್ಮವಾಗಿ ಕಮ್ಮಿ ಆಗ್ತಾ ಇದೆ. ಸ್ವಲ್ಪ ಪ್ರೆಷರ್ ಜಾಸ್ತಿ ಬಿದ್ರೆ ಕಟ್ಟಾಗಿ ಹೋಗೋಷ್ಟು ಸೂಕ್ಷ್ಮವಾಗಿರುತ್ತೆ. ಖಂಡಿತ. ಆಲ್ಫ್ಯಾಕ್ಟರಿ ನರ್ವ್ ಅನ್ನೋದು ಈಗ ಸಾಕಷ್ಟು ಸಲ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗಿ ತಲೆ ಬುರುಡೆಯ ಕೆಳಭಾಗಕ್ಕೆ ಫ್ರಾಕ್ಚರ್ ಆಗುತ್ತೆ. ಆ ಸಮಯದಲ್ಲಿ ಅವರಿಗೆ ಸ್ಮೆಲ್ಲಿಂಗ್ ಕೆಪಾಸಿಟಿ ಹೋಗ್ಬಿಡುತ್ತೆ. ಸಾಕಷ್ಟು ಸಲ ಮೂಗಿನ ತೊಂದರೆಗಳು, ಕೋವಿಡ್ ದಿಂದ ಆಗಿರ್ಬೋದು, ಅಥವಾ ಅಟ್ರೋಫಿಕ್ ರೈನೈಟಿಸ್ ಅಂತ ಕರಿತೀವಿ, ಮೂಗಿನ ಒಳಗಡೆ ಇರ್ತಕ್ಕಂಥ ಈ ಸೂಕ್ಷ್ಮ ಪದರಗಳೆಲ್ಲ ಡಿಸ್ಟ್ರಾಯ್ ಆಗುತ್ತೆ. ಸೊ ಆವಾಗ ಅವರಿಗೆ ಸ್ಮೆಲ್ಲಿಂಗ್ ಕೆಪಾಸಿಟಿ ಹೋಗ್ಬಿಡುತ್ತೆ. ಸೊ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರಲ್ಲಿ ಹೆಂಗೆ ಅಂದ್ರೆ ಸ್ಮೆಲ್ ಇದ್ರೆ ಅದರಿಂದ ಸರ್ವೈವಲ್ ಇರೋದಿಲ್ಲ, ಬಟ್ ಅದೊಂದು ಫ್ಲೇವರ್ ಆಫ್ ಲೈಫ್. ಇಲ್ಲ ಅಂತಂದ್ರೆ ಅದ್ರ ತೊಂದರೆ ಗೊತ್ತಾಗತ್ತೆ, ಇದ್ರೆ ಅದ್ರ ಮೇಲೆ ಓವರ್ ಡಿಪೆಂಡೆನ್ಸ್ ನಮಗಿಲ್ಲ. ಸೊ ಆ ಥರ ಒಂದು ಫೈನ್ ಬ್ಯಾಲೆನ್ಸ್ ಇರುವಂತ ನರ್ವ್. ಓಕೆ. ಅಂಡ್ ಈ ಎಪಿಸೋಡ್ನ ಲಾಸ್ಟ್ ಸ್ಟೇಟ್ಮೆಂಟ್, ನಮ್ಮ ಸ್ಪೈನ್ ಪ್ರತಿದಿನ ಬಿಕಾಸ್ ಆಫ್ ಗ್ರಾವಿಟಿ, ದಟ್ಸ್ ಗುರುತ್ವಾಕರ್ಷಣೆ, 1 to 2 ಇಂಚಸ್ ಅಂದ್ರೆ ಒಂದು 2.5 to 5 ಸೆಂಟಿಮೀಟರ್ನಷ್ಟು ಶ್ರಿಂಕ್ ಆಗುತ್ತೆ. ಸ್ಪೈನು ಶ್ರಿಂಕ್ ಆಗಲ್ಲ. ಸ್ಪೈನ್ ಏನಂತಂದ್ರೆ, ನಾನು ಮುಂಚೆನೆ ಒಂದ್ಸಲ ಎಪಿಸೋಡಲ್ಲಿ ಹೇಳಿದಾಗೆ, ಸ್ಪೈನ್ ಅಂತ ನಾವು ನೋಡ್ತು ಅಂದ್ರೆ 3 ಅಂಗ ಇದೆ ಅದಕ್ಕೆ. ಒಂದು ಮೂಳೆ, ಬೋನಿ ಪಾರ್ಟ್, ಒಂದು ಮಾಂಸಖಂಡಗಳು, ಮಸಲ್ಸ್, 3ನೇದು ನರಗಳು. ಈ 3 ಸೇರಿ ನಾವು ಸ್ಪೈನ್ ಅಂತ ಕರಿತೀವಿ. ಮೂಳೆ ಅಂತಕ್ಕಂಥದ್ದು ಫಿಕ್ಸ್ಡ್, ಜಾಸ್ತಿನೂ ಆಗಲ್ಲ ಕಮ್ಮಿನೂ ಆಗಲ್ಲ. ಒಂದು ಏಜ್ ಆದಮೇಲೆ ಮೂಳೆ ಯಾವ ಮಟ್ಟಕ್ಕಿರುತ್ತೋ ಅದೇ ಮಟ್ಟಕ್ಕಿರುತ್ತೆ, ಅದು ಪ್ರತಿದಿನ ಜಾಸ್ತಿ ಕಮ್ಮಿ ಆಗಲ್ಲ. ನರಗಳು ಅಷ್ಟೇ, ಪ್ರತಿದಿನ ಜಾಸ್ತಿ ಕಮ್ಮಿ ಆಗೋದಿಲ್ಲ. ಮಸಲ್ ಅಂತಕ್ಕಂಥದ್ದು ಅದರ ಕೆಲಸನೇ ಮೂವ್ ಮಾಡೋವಂಥದ್ದು. ಸೊ ಕೆಲಸ ಮಾಡ್ಬೇಕಾರೆ, ಮಲಗಬೇಕಾರೆ, ನಿಲ್ಬೇಕಾರೆ
ಸ್ಟ್ರೆಚ್ ಆಗತ್ತೆ, ರಿಲ್ಯಾಕ್ಸ್ ಆಗುತ್ತೆ, ಆ ಥರ ಆಗುತ್ತೆ. ಬಟ್ ಓವರ್ ಆಲ್ ಗ್ರಾವಿಟಿ ಇಂದ ಶ್ರಿಂಕ್ ಆಗುತ್ತೆ, ದೊಡ್ಡದಾಗತ್ತೆ ಅಂತ ಹೇಳೋದು ತಪ್ಪು. ಅದ್ರ ಕೆಲಸನೇ ಗ್ರಾವಿಟಿಗೆ ಅಗೇನ್ಸ್ಟ್ ಕೆಲಸ ಮಾಡೋದು. ಕರೆಕ್ಟ್. ಸ್ಪೈನ್ ಇರೋದ್ರಿಂದನೇ ನಾವು ನೇರ ನಿಲ್ಲಕ್ಕಾಗೋದು. ಇಟ್ ಈಸ್ ಅನ್ ಆಂಟಿ ಗ್ರಾವಿಟಿ ಸ್ಟ್ರಕ್ಚರ್. ಮನುಷ್ಯರು ಒಬ್ರೇನೆ ಆಂಟಿ ಗ್ರಾವಿಟಿ ಬಾಡಿ ಪಾರ್ಟ್ ಇರೋದು ಅಂತಂದ್ರೆ ನಮ್ಮ ಒಬ್ರಿಗೇನೆ, ಬೇರೆ ಯಾವ ಪ್ರಾಣಿನೂ ನೇರ ನಿಲ್ಲಕ್ಕಾಗೋದಿಲ್ಲ. ಸೊ ಸ್ಪೈನ್ ಕುಗ್ಗಲ್ಲ, ಸ್ಪೈನ್ ಹಿಗ್ಗಲ್ಲ, ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಡೈನಮಿಕ್ ಆಗಿ ಚೇಂಜ್ ಆಗುತ್ತೆ. ನಾವು ಮಾಡೋ ಕೆಲಸಗಳಲ್ಲಿ, ನಾವು ಮಾಡುವಂಥ ಮಲಗಿರ್ಬೇಕಾರೆ, ಕೂರ್ಬೇಕಾರೆ, ನಿಲ್ಬೇಕಾರೆ, ಓಡ್ಬೇಕಾರೆ ಅದ್ರ ಕೆಲಸದ ಪರಿಮಿತಿಯಲ್ಲಿ ಚೇಂಜ್ ಆಗುತ್ತೆ. ಸೊ ಒಂದು ಟೇಕ್ ಅವೇ ಫಾರ್ ನಮ್ಮ ಜೀವನ ಕೂಡ ನಾವು ಇದರಿಂದ ಏನು ತಗೋಬಹುದಂದ್ರೆ, ಮನುಷ್ಯರಾಗಿ ನಾವು ತುಂಬಾ ಖುಷಿಯಾದಾಗ, ಹಿಗ್ಗದೆ ಬೇಜಾರಾದಾಗ, ಕುಗ್ಗದೆ ಲೈಕ್ ಸ್ಪೈನ್ ಇದು ಬಿಟ್ರೆ ಚೆನ್ನಾಗಿರುತ್ತೆ. ಲೈಕ್ ಸ್ಪೈನ್ ಇತ್ತು ಅಂತಂದ್ರೆ ಲೈಕ್ ಹೆಲ್ತಿ ಸ್ಪೈನ್. ಹೆಲ್ದಿ ಸ್ಪೈನ್, ಯಾ. ಈಗ ಸಾಕಷ್ಟು ಅನ್ಹೆಲ್ತಿ ಸ್ಪೈನ್ ಇದೆ. ಸೊ ಅನ್ಹೆಲ್ತಿ ಸ್ಪೈನ್ ತರ ನಾವು ಇತ್ತು ಅಂತಂದ್ರೆ ಆಗೋದಿಲ್ಲ. ಕರೆಕ್ಟ್. ಆಲ್ಸೋ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ಹಾಗೆ ಅಂದ್ರೆ ಆಫ್ ಕೋರ್ಸ್ ಸ್ಟ್ಯಾಟಿಸ್ಟಿಕ್ಸ್ ಮೈಟ್ ವೇರಿ. ಯಾಕಂದ್ರೆ ಎಷ್ಟೋ ಕೇಸಸ್ ಡಾಕ್ಟರ್ಸ್ಗಳ ಗಮನಕ್ಕೆ ಬಂದಿರೋದಿಲ್ಲ, ಎಷ್ಟೋ ಜನರಿಗೆ ಇಶ್ಯೂಸ್ ಇದೆ ಅಂತಾನೆ ಗೊತ್ತಿರಲ್ಲ. ಬಟ್ ದೆನ್ ರಫ್ ಆಗಿ ಅಂತ ತಗೊಂಡಾಗ ಆಲ್ಮೋಸ್ಟ್ 1.5 ಮಿಲಿಯನ್ ಜನ ನಮ್ಮ ಭಾರತದಲ್ಲಿ ದೇ ಲಿವ್ ವಿತ್ ಸ್ಪೈನಲ್ ಕಾರ್ಡ್ ಇಂಜುರೀಸ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇದರ ಮೋಸ್ಟ್ ಕಾಮನ್ ಕಾಸಸ್ ನ ಡೀಟೇಲ್ಡ್ ಆಗಿ ಅನಲೈಸ್ ಮಾಡ್ತಾ ಇನ್ನೊಂದಷ್ಟು ಮಿತ್ ಆರ್ ಫ್ಯಾಕ್ಟ್ ಇದನ್ನ ಕೂಡ ಕೆಲವೊಂದು ಸ್ಟೇಟ್ಮೆಂಟ್ಸ್ ಅದ್ ಮಿತ್ ಫ್ಯಾಕ್ಟ್ ಅದನ್ನ ಬರ್ಸ್ಟ್ ಮಾಡಿ ಅದನ್ನ ನಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀರಂತೆ ಡಾಕ್ಟರ್. ಬಟ್ ದಿಸ್ ಎಪಿಸೋಡ್ ವಾಸ್ ರಿಯಲಿ ಇನ್ಸೈಟ್ಫುಲ್ ಬಿಕಾಸ್ ಸುಮಾರಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳ ಬಗ್ಗೆ ಮಾತಾಡಿದ್ವಿ ವೆನ್ ಇಟ್ ಕಮ್ಸ್ ಟು ಸ್ಪೈನ್ ಮತ್ತು ಅದರ ಸುತ್ತಲಿನ ನರಗಳು ಆಲ್ ದಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.